ಮಾತಾಡೋದು ಏನಪ್ಪ ಅಂದ್ಬಿಟ್ರೆ, ಈಗ ನಮ್ಮ ಎಂಟೈರ್ ಕರ್ನಾಟಕದಾದ್ಯಂತ ನಾವು ಪರವಾನಗಿ ಭೂಮಾಪಕರಾಗಿರ್ತಕ್ಕಂಥ ರಾಜ್ಯ ಸಂಘದ ಒಪ್ಪಿಗೆ ಮೇರೆಗೆ ಮತ್ತು ಎಲ್ಲ ತಾಲೂಕು ಸಂಘಗಳು, ಜಿಲ್ಲಾ ಸಂಘಗಳ ಆದೇಶ ಮತ್ತು ಒಪ್ಪಿಗೆ ಮೇರೆಗೆ ನಾವು ಸ್ಟ್ರೈಕ್ಗಳನ್ನು ಹಮ್ಮಿಕೋಬೇಕು ಅಂತ ನಿರ್ಧಾರ ಮಾಡಿದಾಗ ಇದೇ ಹೋದ ತಿಂಗಳು ಫೆಬ್ರವರಿ 26ನೇ ತಾರೀಕಿನಿಂದ ನಾವು ಮುಷ್ಕರವನ್ನು ನಮ್ಮ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದು, ಮಾನ್ಯ ಇವ್ರಿಗೆ ಯಾರು ಉಪನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಿದ್ದು. ಪ್ರತಿ ನನ್ನ ಜಿಲ್ಲೆಯಲ್ಲಿ 6 ತಾಲೂಕುಗಳು ಬರ್ತವೆ. ಪ್ರತಿಯೊಂದು ತಾಲೂಕು ಜಿಲ್ಲಾಧ್ಯಕ್ಷರು ಮತ್ತು ನನ್ನ ಜೊತೆಲಿರ್ತಕ್ಕಂಥ ಸ್ನೇಹಿತ ಪರವಾನಗಿ ಭೂಮಾಪಕರು ಸಹ ಎಲ್ಲರ ಸಹಮತದಿಂದ ಒಪ್ಪಿದ್ದಾರೆ. ಇವತ್ತಿನವರೆಗೂ ಅಂದಿನಿಂದ ಇಂದಿನವರೆಗೂ ನನ್ನ ಜಿಲ್ಲೆಯಾದ್ಯಂತ ಒಂದು ತಾಲೂಕಲ್ಲಿ ಒಂದು ಸಿಂಗಲ್ ಫೈಲ್ ಕೂಡ ಅಪ್ಲೋಡ್ ಆಗಿಲ್ಲ ಅನ್ನೋದಕ್ಕೆ ನಾನು ಭಾಳ ಸಂತೋಷ, ಹೆಮ್ಮೆ ಪಡ್ತೀನಿ. ಬಟ್ ಇದಕ್ಕೆ ನನ್ನ ಜಿಲ್ಲೆಯಿಂದ ರಾಜ್ಯ ಸಂಘಕ್ಕೆ ಸಂಪೂರ್ಣ ಬೆಂಬಲ ಐತಂತ ನಾನು ತಿಳಿಯಲು ಬಯಸುತ್ತೇನೆ. ಮುಂದುವರೆದ ಭಾಗವಾಗಿ ಇಂದು ಅಂದರೆ ಇವತ್ತು ತಾರೀಕು ಇಂದು 6ನೇ ತಾರೀಕು ನಿನ್ನೆ ನಡೆದಿರ್ತಕ್ಕಂಥ ಮಾನ್ಯ ಆಯುಕ್ತರ VCI ಮುಖಾಂತರ JDLRs ಮತ್ತು DDLRs ಮುಖಾಂತರ ಮೀಟಿಂಗ್ ಮಾಡಿಬಿಟ್ಟು ನಮಗೆ ನಿನ್ನೆ ಕರೆ ಬಂತು. ಮಾನ್ಯ ಊರಿಂದ ಯಾರು DDLRರಿಂದ ನೀವು ನಾಳೆ ಏನಿದ್ರು ಮುಖ್ಯಸ್ಥರು ಬಂದುಬಿಟ್ಟು ಕಮಿಷನರ್ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ, ನೀವು ಬರಬೇಕು ಮಾತಾಡಬೇಕು ಅಂತ ಕೇಳಿದಾಗ ಆಯಿತು ಸರ್ ನಾನು ಬರ್ತೀನಿ, ನಾನು ಒಬ್ಬನೇ ಬರಲ್ಲ, ನನ್ನ ಜೊತೆಗೆ ಇಡೀ ನನ್ನ 6 ತಾಲೂಕಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತ ಮಿತ್ರರುಗಳು ಇದ್ದಾರೆ, ಅವ್ರನ್ನೆಲ್ಲರೂ ಕರ್ಕೊಂಡು ಬರ್ತೀನಿ ಅಂದಾಗ ನಮ್ಮ ಮಾನ್ಯ ಉಪನಿರ್ದೇಶಕರು ಆಯಿತು ಬನ್ನಿ ಅಂತ ಕರೆದ್ರು. ಬಂದಾದಮೇಲೆ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರನ ನಿಮ್ಗೆ ಸ್ವಲ್ಪ ತಿಳಿಯಪಡಿಸುತ್ತೇನೆ. ಅಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿರಿ, ನಿಮಗೆ ಫೈಲಿನ ಪ್ರಕಾರ ಭೂಮಿ ಹೆಚ್ಚು ಮಾಡ್ತೀವಿ, ನಿಮಗೇನೋ ಇನ್ಸೂರೆನ್ಸ್ ಕೊಡ್ತೀವಿ, ನಿಮಗೆ ಇನ್ನೇನೋ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ನಾವು ಹೇಳಿದ್ದು ಒಂದೇ ಒಂದು, ನಮ್ಮನ್ನು ಒಂದು ಸಾರಿ ವಿಶೇಷ ನೇಮಕಾತಿ ಒಳಗಡೆ ನಮ್ಮನ್ನು ವಿಲೀನಗೊಳಿಸಿ, ಇಲ್ಲ ಅಂದರೆ ಅದು ಲೇಟ್ ಆಗುತ್ತಂದರೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲಾದ್ಯಂತ ಒಬ್ಬನೂ ಕೆಲಸ ಮಾಡಲ್ಲ ಅಂತಕ್ಕಂಥ ಅವ್ರಿಗೆ ವ್ಯಕ್ತಪಡಿಸಿದ್ವಿ. ಇದೇ ರೀತಿಯನ್ನೇ ನೀವು ಮಾನ್ಯ ಆಯುಕ್ತರಿಗೆ ವರದಿಯನ್ನು ಸಲ್ಲಿಸಿರಿ ಸಹ ಅಂತ ಕೂಡ ನಾವು ದೃಢವಾದ ನಿರ್ಧಾರದಿಂದ ಪ್ರತಿ ನಮ್ಮ ತಾಲೂಕಿನ ಜಿಲ್ಲೆಯಾದ್ಯಂತ ಭೂಮಾಪಕರು ನಮಗೆ ಒಗ್ಗಟ್ಟಾಗಿ ನಿಲ್ಲಿಸಿದ್ದಾರೆ. ಇದು ಪ್ರತಿಯೊಂದು ನನ್ನ ಜಿಲ್ಲೆ ಅಂತಲೇ ನಮ್ಮ ರಾಜ್ಯಾದ್ಯಂತ ಎಲ್ಲರಿಗೆ ಮಾದರಿ ಆಗಲಿ, ಪ್ರತಿಯೊಬ್ಬರು ಹೋರಾಟಕ್ಕೆ ಕೈಗೂಡಿಸಲಿ ಅಂತಕ್ಕಂಥ ಭಾವನೆಯಿಂದ ನಾನು ಇವತ್ತೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೇನೆ ಅಂತ ಬಯಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.